ನಮಸ್ತೆ ಫ್ರೆಂಡ್ಸು. ಸ್ನೇಹಿತರೆ, ನನಗೆ ಅನಿಸೋದು ಮೋಸ್ಟ್ಲಿ ನಿಮಗೂ ಅನಿಸ್ಬೋದು. ಕೆಲವು ಸ್ಥಳಗಳಿಗೆ ಹೋದರೆ, ಇದು ದೇವಸ್ಥಾನ ಇರ್ಬೋದು, ಪ್ರೇಕ್ಷಣಿಕ ಸ್ಥಳ ಇರ್ಬೋದು, ಅಥವಾ ಒಂದು ಆಧ್ಯಾತ್ಮಿಕ ಸ್ಥಳ ಇರ್ಬೋದು, ಪುನಃ ಪುನಃ ಹೋದರೂ ನಮಗೆ ಆ ಒಂದು ಸ್ಥಳ ಬೇಸರ ಬರೋದಿಲ್ಲ. ಮತ್ತೊಮ್ಮೆ ಹೋಗಬೇಕು ಅನಿಸ್ತದೆ. ಅದು ದೇವಸ್ಥಾನ ಇರ್ಬೋದು. ನನಗಂತೂ ಅನಿಸೋ ಹಾಗೆ ಈ ಶೃಂಗೇರಿ ಶಾರದಾ ಮಾತೆ ದೇವಸ್ಥಾನ ನನಗೆ ಯಾವಾಗಲೂ ಪುನಃ ಪುನಃ ಹೋಗಬೇಕು ಅಂತ ಅನಿಸುತ್ತೆ. ಆ ಒಂದು ದಿವ್ಯ ಸ್ಥಳವೇ ಹಾಗೇನೋ. ಅಲ್ಲಿ ಶಾರದಾ ಮಾತೆಯನ್ನು ನೋಡಿದಾಗ ಇರೋ ಕಷ್ಟ, ನೋವು ಎಲ್ಲವೂ ಪರಿಹಾರ ಆಗತ್ತೆ ಅನ್ಸುತ್ತೆ. ನೋಡಿ, ಎರಡು ಕಣ್ಣು ಸಾಲದು ನೋಡ್ಲಿಕ್ಕೆ. ನೋಡಿ, ವಿದ್ಯೆಗೆ ಅಧಿದೇವತೆಯಾದ ಈ ಪವಿತ್ರ ಕ್ಷೇತ್ರ, ಜ್ಞಾನ, ಭಕ್ತಿ, ಸಂಸ್ಕೃತಿಯ ಒಂದು ಕೇಂದ್ರ ಶೃಂಗೇರಿ ಶಾರದಾ ಮಾತೆ. ಚಿಕ್ಕಮಗಳೂರು ಜಿಲ್ಲೆ ತುಂಗಾ ನದಿ ದಡದಲ್ಲಿರುವ ಆದಿ ಶಂಕರಾಚಾರ್ಯ ಸ್ಥಾಪಿಸಲ್ಪಟ್ಟ 8ನೇ ಶತಮಾನದಲ್ಲಿ ದಕ್ಷಿಣಾಮ್ನಾಯ ಶಾರದಾ ಪೀಠ. ಸ್ನೇಹಿತರೆ, ನಿಮ್ಗೇನಾರು ಅನ್ಸುತ್ತಾ ಹಾಗೇನೆ ಈ ಒಂದು ಶೃಂಗೇರಿ ಕ್ಷೇತ್ರಕ್ಕೆ ಬಂದಾಗ ಕಮೆಂಟ್ ಮಾಡಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಕೇವಲ ದೇವಸ್ಥಾನಕ್ಕೆ ಹೋದ್ರೆ ಆಗ್ಲಿಲ್ಲ, ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕು. ಹೌದಾ? ಸೊ ಇಲ್ಲಿ ಶಾರದಾಂಬೆಯ ಪ್ರತಿಮೆ ಮೊದಲು ಶ್ರೀಗಂಧದಿಂದ ಮಾಡಲ್ಪಟ್ಟಿತ್ತು. ನಂತರ ವಿಜಯನಗರದ ಅರಸರು ಚಿನ್ನದ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ರು. ಆದಿಗುರು ಶಂಕರಾಚಾರ್ಯರು ಸುಮಾರು 8ನೇ ಶತಮಾನದಲ್ಲಿ ಬಂಡೆಯ ಮೇಲೆ ಕೆತ್ತಿದ ಶ್ರೀ ಚಕ್ರದ ಮೇಲೆ ಶ್ರೀಗಂಧದ ಮರದಿಂದ ಮಾಡಿದ ಶಾರದೆಯ ಮೂರ್ತಿಯನ್ನ ಹೊಂದಿರುವ ಯಾವುದೇ ಆಡಂಬರವಿಲ್ಲದ ದೇವಾಲಯ ಆಗಿತ್ತು. ತರುವಾಯ ಶ್ರೀ ಭಾರತೀ ಕೃಷ್ಣ ತೀರ್ಥರು ಮತ್ತು ಶ್ರೀ ವಿದ್ಯಾರಣ್ಯರು ಕೇರಳ ಶೈಲಿಯಲ್ಲಿ ಮರ ಮತ್ತು ಹೆಂಚಿನ ಚಾವಣಿಯೊಂದಿಗೆ ದೇವಾಲಯನ್ನ ಸ್ಥಾಪನೆ ಮಾಡಿದ್ರು, ಅಂದ್ರೆ ಪುನರ್ ನಿರ್ಮಾಣ ಮಾಡಿದ್ರು. ಶ್ರೀ ಭಾರತೀ ಕೃಷ್ಣ ತೀರ್ಥರು ಶ್ರೀಗಂಧದ ವಿಗ್ರಹವನ್ನು ಪ್ರಸ್ತುತ ಚಿನ್ನದ ವಿಗ್ರಹದೊಂದಿಗೆ ಬದಲಾಯಿಸಿದ್ರು. ಶ್ರೀ ಚಂದ್ರಶೇಖರ ಭಾರತಿಯವರು 1916ರಲ್ಲಿ ಹೊಸ ದೇವಾಲಯವನ್ನು ಪ್ರತಿಷ್ಠಾಪಿಸಿದ್ರು. ಶ್ರೀ ಅಭಿನವ ವಿದ್ಯಾತೀರ್ಥರು ದೇವಾಲಯದಲ್ಲಿ ಹಲವಾರು ಸುಧಾರಗಳನ್ನ ಮಾಡಿದ್ರು. ಮಹಾಮಂಟಪ, ದುರ್ಗಾರಾಜ, ರಾಜೇಶ್ವರಿ, ದ್ವಾರಪಾಲಕರು, ಶ್ರೀದೇವಿ ಅಂತ ದೇವತೆಗಳನ್ನು ಅದ್ಭುತವಾಗಿ ಕೆತ್ತಿದ ಬೃಹತ್ ಕಲ್ಲಿನ ಕಂಬಗಳನ್ನ ಇಲ್ಲಿ ನೋಡಬಹುದು. ಇದು ತಮಿಳುನಾಡಿನಲ್ಲಿ ಅಭ್ಯಾಸ ಮಾಡುವ ಶಿಲ್ಪಶಾಸ್ತ್ರಗಳ ಪ್ರಕಾರ ಕೆತ್ತಲಾಗಿದೆ. ಹಾಗೇನೆ 1999ರಲ್ಲಿ ಪ್ರಸ್ತುತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಶಾರದಾ ದೇವಿಗೆ 1 ಕೋಟಿ ರೂಪಾಯಿಗಳ ಚಿನ್ನದ ರಥವನ್ನ ಅರ್ಪಿಸಿದ್ರು. ಹಾಗೆ ಸುವರ್ಣ ರಥೋತ್ಸವ, ಅಂದ್ರೆ ಅವರ ಜನ್ಮ ದಿನ ಸಂದರ್ಭದಲ್ಲಿ ಇದನ್ನ ಮಾಡಲಾಯಿತು. ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ಬಾಗಿಲುಗಳನ್ನ ಸ್ಥಾಪನೆಗೆ ಉದ್ಘಾಟಿಸಲಾಯಿತು. 24 ಲಕ್ಷ ರೂಪಾಯಿಗೆ ಬೆಲೆ ಬಾಳುವ ಬಾಗಿಲಿನ ಚಿನ್ನದ ಹೊಂದಿಕೆಯು ಅದ್ಭುತ ಕಲಾಕೃತಿಯಾಗಿದೆ. ಹಾಗೆ ಅಷ್ಟಲಕ್ಷ್ಮಿಯ ಆಕೃತಿಗಳನ್ನ ಕೂಡ ಹೊಂದಿದೆ. ಶ್ರೀ ಶಂಕರಾಚಾರ್ಯರು 12 ವರ್ಷಗಳ ಕಾಲ ಇಲ್ಲಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಅಕ್ಷರಾಭ್ಯಾಸಕ್ಕೆ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಈ ಶೃಂಗೇರಿ. ಈ ಸ್ಥಳ ಅದ್ವೈತ ತತ್ವಶಾಸ್ತ್ರದ ಕೇಂದ್ರ ಆಗಿದೆ. ಇಲ್ಲಿ ದರ್ಶನದ ಸಮಯ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿ 1 ಗಂಟೆವರೆಗೆ ಇರುತ್ತೆ. ಹಾಗೆ ಸಂಜೆ 4 ಗಂಟೆಯಿಂದ 8:30, ರಾತ್ರಿ 8:30. ಕೆಲವು ಸಮಯ ಬದಲಾಗಬಹುದು. ಹಾಗೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದೆ ಸ್ನೇಹಿತರೆ. ಒಳಗೆ ಜಿನ್ ಪ್ಯಾಂಟ್ ಆಗ್ಲಿ ಅಥವಾ ದುಪ್ಪಟ ಇಲ್ಲದೆ ಇದ್ರೆ ಒಳಗೆ ಬಿಡೋಲ್ಲ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ನೋಡ್ಕೊಂಡು ಹೋಗಿ. ಹಾಗೆ ಇಲ್ಲಿ ಶರನ್ನವರಾತ್ರಿ ಉತ್ಸವ ತುಂಬಾ ವಿಜೃಂಭಣೆಯಿಂದ ಚಂಡಿಕಾ ಹೋಮದಿಂದ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದು ಒಂದು ಶೃಂಗೇರಿಯ ಒಂದು ಚಿಕ್ಕ ಕತೆ. ನಮಗೆ ತುಂಬಾ ಖುಷಿ ಆಗುತ್ತೆ ಆ ಸ್ಥಳಕ್ಕೆ ಹೋದ್ರೆ ಮಾತ್ರ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದೇ ಕನಕ ವ್ಯೂ. ಏನಿದು ಕನಕ ವ್ಯೂ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದು ಇತ್ತೀಚೆಗೆ ಒಂದು 8-10 ತಿಂಗಳ ಈಚೆ ಆಗಿರುವಂತ ಒಂದು ತುಂಬಾ ಚೆನ್ನಾಗಿದೆ. ಅದು ಏನು ಎತ್ತ ಅಂತ ಹೇಳ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗಿದ್ದು ಕೇವಲ 2 ಕಿಲೋಮೀಟರ್ ಶೃಂಗೇರಿಯಿಂದ ದೂರ ಇರುವ, ಮತ್ತೆ ನೀವೇನು ಶೃಂಗೇರಿ ಭೇಟಿ ಕೊಟ್ರೆ ಇಲ್ಲಿ ಬರಲೇಬೇಕು ಸ್ನೇಹಿತರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಮಂಗಳವಾರ ರಜೆ ಇರುತ್ತೆ. ಇದರ ದರ್ಶನದ ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2, ಹಾಗೆ ಸಂಜೆ 3 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ನಾವು ನಮ್ಮ LIC ಟೀಮ್ನೊಂದಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಸೊ ಈ ಒಂದು ಕ್ಷೇತ್ರಕ್ಕೂ ಹೋಗಿದ್ವಿ. ಸೊ ಅದ್ಭುತವಾದ ಶಂಕರಾಚಾರ್ಯರ ಒಂದು ಕಲ್ಲಿನ ಮೂರ್ತಿ ಇರುವಂತ ಒಂದು ಸ್ಥಳ. ಹಾಗೆ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ಕೇಂದ್ರ ಕೂಡ ಆಗ್ತಾ ಇದೆ ಇದು. ಶಂಕರಾಚಾರ್ಯ ಬೋಧನೆಗಳು, ಅದ್ವೈತ ವೇದಾಂತದ ಇತಿಹಾಸವನ್ನು ಸಾರುವ ಸ್ಥಳ, ಪ್ರಕೃತಿಯ ಮಡಿಲಲ್ಲಿರುವ ಸುಂದರ ಬೆಟ್ಟದ ಮೇಲೆ ಇರುವಂತ ಸ್ಥಳ. ಸ್ನೇಹಿತರೆ, ನಾವು ಇಲ್ಲಿ ಎಸ್ಕಲೇಟರ್ ಕೂಡ ಇದೆ. ಎಸ್ಕಲೇಟರ್ ಹಾಕುವಾಗ ಚಪ್ಪಲಿಗಳನ್ನು ಹಾಕಲೇಬೇಕು, ಚಪ್ಪಲಿಲ್ಲದೆ ಹೋಗಬಾರದು ಅಂತ ಬೋರ್ಡ್ ಕೂಡ ಇದೆ. ಹಾಗೆ ಸುಮಾರು 120 ಮೆಟ್ಟಿಲುಗಳಿದೆ, ಅದನ್ನು ಕೂಡ ಹತ್ತಿ ಹೋಗ್ಬೋದು. ಏನು ಕಷ್ಟ ಇಲ್ಲ ಸ್ನೇಹಿತರೆ, ಆರಾಮಾಗಿ ಹೋಗ್ಬೋದು. ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ಅಲ್ಲಿ ಪ್ರತಿ ಒಂದು ಸ್ಟೆಪ್ಗೂ ಕೂಡ ಸೆಕ್ಯೂರಿಟಿಗಳಿರ್ತಾರೆ. ಹಾಗೆ ಅವರು ಏನಾರು ಆಯ್ತು ಅಂದ್ರೆ ನೋಡ್ಕೊಳ್ತಾರೆ. ಹಾಗೆ ನೀರ್ಗೀರು ಇದ್ರೆ ಪ್ರತಿ ಕ್ಷಣ ಅಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಜವಾಬ್ದಾರಿ ತುಂಬಾ ಮಾಡ್ತಾರೆ. ಹಾಗೆ ಈ ಸೆಕ್ಯೂರಿಟಿಗಳು ಚಪ್ಪಲಿ ಇಡುವಂತ ಸ್ಥಳದ್ದು ಎಲ್ಲವನ್ನ ಫಾಲೋ ಮಾಡ್ತಾ ಇರ್ತಾರೆ. ಓಕೆನಾ? ಮೇಲೆ ಹತ್ತಿ ಆರಾಮಾಗಿ ಬರ್ಬೋದು, ಅಂದ್ರೆ ವಯಸ್ಸಾದವರು ಕೂಡ ಬರ್ಬೋದು ಅಂತ. ಸೊ ಈ ಒಂದು ಸ್ಥಳವನ್ನ
ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ 50ನೇ ವರ್ಷದ ಸನ್ಯಾಸ ಸ್ವೀಕಾರದ ಸಂದರ್ಭದಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಯಿತು. ಶ್ರೀ ಶಂಕರಾಚಾರ್ಯ ಜೀವನ ಮತ್ತು ಅವರ ಸಾಧನೆಗಳನ್ನು ಬಿಂಬಿಸುವಂತಹ ಶಿಲ್ಪಗಳು, ಸುಂದರವಾದ ಉದ್ಯಾನವನ ಮತ್ತು ವಿಶ್ರಾಂತಿ ಪಡೆಯಲು ಮತ್ತು ಶಾಂತವಾದ ಸ್ಥಳ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ, ಸ್ಟೆಪ್ ಅಂದ್ರೆ ಒಂದು ಎಸ್ಕಲೇಟರ್ ಹತ್ತು ಬಂದ ಮೇಲೆ ಅಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ. ಸ್ವಲ್ಪವೂ ಗಲೀಜಾಗದ ಹಾಗೆ, ನೀರೇನಾದ್ರು ಬಿದ್ದರೆ ತಕ್ಷಣ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಹಾಗೆ ಇಲ್ಲಿ ಯಾವುದೇ ಪ್ರವೇಶ ಚಾರ್ಜಸ್ ಇಲ್ಲ ಸ್ನೇಹಿತರೆ, ಫ್ರೀ ಎಂಟ್ರಿಲಿ ಯಾರು ಕೂಡ ಬರ್ಬೋದು, ಎಷ್ಟೊತ್ತಿಗೆ ಕೂಡ ಬರ್ಬೋದು. ಅಂದರೆ ಬೆಳಿಗ್ಗೆ 7ರಿಂದ ರಾತ್ರಿ 8:30 ತನಕ, ಮಧ್ಯಾಹ್ನ 1 ತಾಸು ಜಸ್ಟ್ ಕ್ಲೋಸ್ ಇರುತ್ತೆ. ಸೊ ಎನಿ ಟೈಮ್ ಬರ್ಬೋದು. ಈವ್ನಿಂಗ್ ಟೈಮ್ ಬಂದ್ರಂತೂ ನಿಮಗೆ ಒಂದು ಸುಂದರವಾದ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಸ್ನೇಹಿತರೆ. ಒಂಥರ ಧ್ಯಾನ ಮಾಡಲಿಕ್ಕೆ ತುಂಬ ಒಂದು ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಜನ ಇಲ್ಲ, ಯಾರು ಇಲ್ಲದಾಗ ಮಾತ್ರ ಖಂಡಿತ ಧ್ಯಾನ ಮಾಡಲಿಕ್ಕೆ ಅದ್ಭುತವಾದ ಪ್ರಶಸ್ತವಾದ ಸ್ಥಳ. ಹಾಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಯಾಕೆ ಮಾಡಿದ್ರು ಅಂತ ಹೇಳ್ತೇನೆ. ಶ್ರೀ ಆದಿ ಗುರು ಶಂಕರಾಚಾರ್ಯ ಪಾದದ ಕಲ್ಯಾಣಕ್ಕೆ ಈ ಒಂದು ಕೃತಜ್ಞತೆಯನ್ನ ಸಲ್ಲಿಸಲು ಶಂಕರಾಚಾರ್ಯ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಲಾಯಿತು. 32 ಫೀಟ್ ಎತ್ತರ ಇರುವ ಏಕಶಿಲೆ ಅಂತ ಹೇಳಲಾಗುತ್ತೆ. ಇದು ಶೃಂಗೇರಿಯ ಶಂಕರಗಿರಿಯಲ್ಲಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ಭಾರತೀ ಶ್ರೀ ತೀರ್ಥರು ಹಾಗೂ ಶ್ರೀ ವಿಧುಶೇಖರ ಸ್ವಾಮೀಜಿಯವರಿಂದ ಉದ್ಘಾಟಿಸಿ ಪೂಜಿಸಲಾಯಿತು. ಇಲ್ಲಿ ಸುರೇಶಾಚಾರ್ಯ ಸೇರಿದಂತೆ ಅವರ 4 ಶಿಷ್ಯರ ಆಕೃತಿಗಳನ್ನು ಕೂಡ ಪೂಜಿಸಿ ಉದ್ಘಾಟಿಸಲಾಯಿತು. ಇಲ್ಲಿ ಕೂಡ ಅದು ಇದೆ. ಇಲ್ಲಿ ಶೃಂಗೇರಿ ಶಾರದಾ ಪೀಠದ 12ನೇ ಆಚಾರ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ 4 ವೇದಗಳ ವ್ಯಾಖ್ಯಾನ ಮತ್ತು ಶಂಕರ ದಿಗ್ವಿಜಯನ ಸೇರಿದಂತೆ ಅನೇಕ ಶ್ರೇಷ್ಠ ಕೃತಿಗಳನ್ನು ಬರೆದ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮೀಜಿಗಳ 12 ಅಡಿ ಎತ್ತರದ ಪ್ರತಿಮೆಯನ್ನು ಕೂಡ ಪೂಜಿಸಲಾಯಿತು. ಅದು ಕೂಡ ಇಲ್ಲಿದೆ. ಹಾಗೆ 4 ಶಿಷ್ಯರು ಏನಿದ್ದಾರೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕುಗಳಲ್ಲಿ ಏನು ಪೀಠಗಳನ್ನು ಸ್ಥಾಪನೆ ಮಾಡೋದು, 6 ಮೂರ್ತಿಗಳನ್ನು ಕೂಡ ನಾವು ನೋಡ್ತೇವೆ ಇಲ್ಲಿ. ಹಾಗೆ ಸುತ್ತಮುತ್ತಲು ನಿಂತು ಮೇಲೆ ನೋಡಿದಾಗ ಇಡೀ ಶೃಂಗೇರಿಯ ಚಿತ್ರಣವನ್ನ ನಾವು ಇಲ್ಲಿ ಕಾಣುತ್ತೇವೆ. ಅದ್ಭುತವಾದ ಒಂದು ಪರಿಸರ ಮಧ್ಯದಲ್ಲಿ ಇರುವಂತ ಚಂದದ ಶಂಕರಗಿರಿ ಬೆಟ್ಟ. ಹಾಗೆ ಇದು ಉದ್ಘಾಟನೆ ಸಮಯದಲ್ಲಿ ಯತಿರುದ್ರ ಮಹಾಯಜ್ಞ ಮತ್ತು ಸಹಸ್ರಚಂಡಿ ಮಹಾಯಜ್ಞ ಎಲ್ಲವನ್ನ ಮಾನವ ಕುಲದ ಕಲ್ಯಾಣಕ್ಕಾಗಿ ಅಂದ್ರೆ ಉದ್ಘಾಟನೆ ಸಮಯದಲ್ಲಿ ಜಗದ್ಗುರುಗಳ ದೈವಿಕ ಸನ್ನಿಧಿಯಲ್ಲಿ ಇಲ್ಲಿ ನಡೆಯಿತು. ಹಾಗೆ ಇಲ್ಲಿ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಕೂಡ ಕೆಳಗೆ ಇದೆ. ಅಪಿನ್ ಥಿಯೇಟರ್ ಅಂತ ಕೂಡ ಇಲ್ಲಿ ಹೇಳಲಾಗುತ್ತೆ, ಅದು ಕೂಡ ಇಲ್ಲಿ ಇದೆ. ಅದು ಸಮಯ ಬೇಕಾಗುತ್ತೆ, ಅದನ್ನೆಲ್ಲ ನೋಡಲಿಕ್ಕೆ 1-2-3 ತಾಸು ಸಮಯ ಇಟ್ಕೊಂಡು ಬಂದರೆ ಇವೆಲ್ಲವನ್ನ ನೋಡಿಕೊಂಡು ಹೋಗ್ಬೋದು. ಸುತ್ತಲೂ ಒಮ್ಮೆ ನಿಮಗೆಲ್ಲವನ್ನ ತೋರಿಸಿದೆ. 4 ಶಿಷ್ಯರ ಒಂದು ಪ್ರತಿಮೆಗಳನ್ನ, ಹಾಗೆ ಈ ಒಂದು 32 ಅಡಿ ಶಂಕರಾಚಾರ್ಯ ಮೂರ್ತಿ ಲೋಕಾರ್ಪಣೆ ಸಮಯದಲ್ಲಿ ಇದಕ್ಕೆ ತಗಲಿರುವಂತಹ ವೆಚ್ಚ 45 ಕೋಟಿ ರೂಪಾಯಿಗಳು. ವಿದ್ಯಾರಣ್ಯಪುರ ಇಲ್ಲಿರುವ 2 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು 32 ಅಡಿಯ ಸುಂದರ ಮೂರ್ತಿ, 45 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಶಂಕರಾಚಾರ್ಯ ಸ್ಟ್ಯಾಚ್ಯೂವನ್ನು ನೋಡ್ತಾ ಇದ್ದೀರಾ. ನೋಡಿ, ಮೇಲಿನಿಂದ ನೋಡ್ರಿ ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ಹಸಿರು ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ಗಾಳಿ, ಮುಳುಗುತ್ತಿರುವ ಸೂರ್ಯ, ವಾವ್! ಅದನ್ನ ನಾವು ಕೆಲವೊಂದು ಈ ಹೇಳೋಕ್ಕಿಂತ ನೀವು ಬಂದು ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಈಗ ಒಂದು ಸ್ಟೆಪ್ ಕೆಳಗಿಳಿದ್ರೆ ನಿಮಗೆ ಸುಂದರವಾದ ಮ್ಯೂಸಿಯಂ ಒಂದು ಕಾಣುತ್ತೆ ನಿಮಗೆ. ಇಲ್ಲಿ ಎಲ್ಲವೂ ಇದೆ. ಶಂಕರಾಚಾರ್ಯ ಹುಟ್ಟಿನಿಂದ ಹಿಡಿದು ಅವರ ಕೊನೆಯ ದಿನಗಳವರೆಗೂ ಏನೇನೆಲ್ಲ ಆಯಿತು, ಮಂಡನ ವಾದ ಮಾಡಿರುವಂಥದ್ದು, ಹಾಗೆ 4 ದಿಕ್ಕುಗಳಲ್ಲಿ 4 ಪೀಠವನ್ನು ಸ್ಥಾಪನೆ ಮಾಡಿತ್ತು. ಅದಕ್ಕೆ ಯಾರು ಮೊದಲು ಆಚಾರ್ಯರು ಗುರುಗಳಾದರು ಅನ್ನೋದೆಲ್ಲ ಎಲ್ಲವನ್ನ ಇಲ್ಲಿ ಅವರದ ಜೀವನ ಚರಿತ್ರೆ ಇಲ್ಲಿ ಇದೆ. ಸ್ನೇಹಿತರೆ, ನೀವು ಖಂಡಿತ ಈ ಒಂದು ಸ್ಥಳಕ್ಕೆ ಬರಲೇಬೇಕು. ಬಂದಾಗ ಖಂಡಿತ ಒಂದಿಷ್ಟು ಹೊತ್ತು ಕೂತು ಧ್ಯಾನ ಮಾಡಿ, ಕೇವಲ ಫೋಟೋ ತೆಗೆದು ಹೋಗೋದಲ್ಲ. ಅಲ್ಲಿ ಕೂತ್ಕೊಂಡು ನಿಜವಾಗ್ಲೂ ಮನಸ್ಸಿನ ಎಲ್ಲ ಭಾವನೆಗಳನ್ನು, ದುಃಖಗಳನ್ನು, ನೋವುಗಳನ್ನು ಒಂದಿಷ್ಟು ಬದಿಗೊತ್ತಿ ಶಾಂತವಾಗಿ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಮಾಡದೆ ಕೂತ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಹ್ಯಾಪಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.